ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಪ್ರಿಯ ಕೇಳುಗರೆ, ತಮ್ಮೆಲ್ಲರಿಗೂ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪ್ರಿಯ ಕೇಳುಗರೆ, ಪ್ರತಿ ವರ್ಷ ಮೇ 1ರಂದು ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನವನ್ನು ಆಚರಿಸಿಕೊಂಡು ಬರಲಾಗ್ತಾ ಇದೆ. ವಿಶ್ವದ ಬಹುತೇಕ ಕಡೆಗಳಲ್ಲಿ ಕಾರ್ಮಿಕ ಸಂಘಟನೆಗಳು ಈ ದಿನವನ್ನು ಸಂಭ್ರಮದಿಂದ ಒಂದಷ್ಟು ಗುರಿ ಯೋಜನೆಗಳೊಂದಿಗೆ ಈ ದಿನವನ್ನು ಆಚರಿಸುತ್ತಾರೆ. ಈ ದಿನವನ್ನು ಮೇ ದಿನ ಎಂದು ಕೂಡ ಕರೆಯಲಾಗುತ್ತೆ. ಈ ದಿನದ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಈ ಕಾರ್ಮಿಕರ ದಿನಾಚರಣೆಯ ಹಿನ್ನೆಲೆ ಆಗಿರ್ಬೋದು, ಇದರ ಗುರಿ ಉದ್ದೇಶಗಳಾಗಿರ್ಬೋದು, ಪ್ರಸ್ತುತವಾಗಿ ಕಾರ್ಮಿಕರಿಗೆ ಇರುವಂಥ ಸೇವಾ ಸೌಲಭ್ಯಗಳು, ಕಾನೂನು ಕಾಯ್ದೆಗಳು, ಹಾಗೆಯೇ ಪ್ರಸ್ತುತ ದಿನಮಾನಗಳಲ್ಲಿ ಕಾರ್ಮಿಕರು ಎದುರಿಸಿದಂತಹ ಸಮಸ್ಯೆಗಳಾಗಿರ್ಬೋದು, ಸವಾಲುಗಳಾಗಿರ್ಬೋದು, ಈ ಎಲ್ಲ ವಿಚಾರಗಳ ಕುರಿತು ಒಂದಷ್ಟು ಮಾಹಿತಿಯನ್ನು ಹಾಗೂ ಅರಿವನ್ನು ಮೂಡಿಸಲು ಈ ದಿನದ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರಿನ ನೆರವು ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ಅಶ್ವಥ್ ಮರಿಗೌಡರವರು. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಅಶ್ವಥ್ ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮಸ್ಕಾರ ಸರ್, ಧನ್ಯವಾದಗಳು ಸರ್. ಮೊದಲಿಗೆ ತಮಗೂ ಕೂಡ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನದ ಶುಭಾಶಯಗಳು ಸರ್. ತಮಗೂ ಕೂಡ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಸರ್, ಪ್ರತಿ ವರ್ಷ ಮೇ 1ರಂದು ಈ ಕಾರ್ಮಿಕರ ದಿನಾಚರಣೆಯನ್ನು ವಿಶ್ವದಾದ್ಯಂತ ಆಚರಿಸಿಕೊಂಡು ಬರಲಾಗ್ತಿದೆ ಸರ್. ಕಾರ್ಮಿಕರು ಅನ್ನುವಂಥವ್ರು ದೇಶದ ಒಂದು ಅಭಿವೃದ್ಧಿಗೆ ಸರ್ ತಮ್ಮದೇ ಆದಂಥ ಒಂದು ಬಹುಪಾಲು ತ್ಯಾಗ ಹಾಗೂ ಕರ್ತವ್ಯಗಳನ್ನು ಮಾಡ್ತಾ ಬರ್ತಾ ಇರುವಂಥವ್ರು ಸರ್. ಆ ನಿಟ್ಟಿನಲ್ಲಿ ನೋಡ್ತು ಅಂದರೆ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನದ ಆಚರಣೆಯ ಹಿನ್ನೆಲೆ ಏನು ಸರ್? ಇದು ಯಾವಾಗಲಿಂದ ಪ್ರಾರಂಭ ಆಯಿತು ಸರ್? ಸರ್, ಇದು ಒಂದು ಕಾರ್ಮಿಕರ ಹಕ್ಕಿಗಾಗಿ ಅಮೆರಿಕದಲ್ಲಿ 1882ರಿಂದನೂ ಕೂಡ ಹೋರಾಟಗಳನ್ನ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಕಾರ್ಮಿಕರ ದಿನಾಚರಣೆನ ಮೇ 1 ಆಚರಿಸಬೇಕು ಅಂತೇಳಿ ಮತ್ತು ಕಾರ್ಮಿಕರಿಗೆ ಆದಂತಹ ಒಂದು ಹಕ್ಕುಗಳನ್ನ ನೀಡಬೇಕು ಅಂತೇಳಿ ಏನು ಅಲ್ಲಿ 14ರಿಂದ 16 ಗಂಟೆಗಳ ಕಾಲ ಕೆಲಸವನ್ನ ಮಾಡಿಸ್ಕೊಂತ ಇರ್ತಾರೆ, ದುಡಿಸ್ಕೊಳ್ತಾ ಇರ್ತಾರೆ. ಈ ನಿಟ್ಟಿನಲ್ಲಿ ಅದನ್ನ 8 ಗಂಟೆಗಳ ಕಾಲವಾಗಿ ಸೀಮಿತಗೊಳಿಸ್ಬೇಕು ಅಂತೇಳಿ ಸುಮಾರು 1880ರಿಂದನೂ ಕೂಡ ಹೋರಾಟವನ್ನ ಮಾಡ್ಕೊಂಡು ಬರ್ತಾ ಇರ್ತಾರೆ. ಆದ್ರೆ 1886ರಲ್ಲಿ ದೊಡ್ಡ ಮಟ್ಟದಲ್ಲಿ ಅಮೆರಿಕದ ಒಂದು ನ್ಯೂಯಾರ್ಕ್ ನಲ್ಲಿ ಹೋರಾಟವನ್ನ ಹಮ್ಮಿಕೊಳ್ತಾರೆ. ಅಲ್ಲಿ ಲಕ್ಷಾಂತರ ಜನ ಒಂದು 8 ಗಂಟೆಯ ಕೆಲಸಕ್ಕೆ ಸೀಮಿತಗೊಳಿಸ್ಬೇಕು ಅಂತೇಳಿ ಪ್ರದರ್ಶನವನ್ನ ಹೂಡ್ತಾರೆ. ಅದಾದ ನಂತರ ಚಿಕಾಗೋದಲ್ಲಿ ಸುಮಾರು 80,000 ಕಾರ್ಮಿಕರು ಸೇರಿ ಮುಷ್ಕರವನ್ನ ಹೂಡ್ತಾರೆ. ಈ ಮುಷ್ಕರವನ್ನ ಚಳುವಳಿಯನ್ನ ದಮನಗೊಳಿಸ್ಬೇಕು ಅಂತೇಳಿ ಪ್ರತ್ಯೇಕವಾದ ಖಾಸಗಿ ಸಂಸ್ಥೆಯ ಕಂಪನಿಗಳ ಮಾಲೀಕರು ಹೋರಾಟಗಾರರ ಮೇಲೆ ದೌರ್ಜನ್ಯವನ್ನ ನಡೆಸ್ತಾರೆ. ಇದಕ್ಕೊಂದು ಉದಾಹರಣೆ ಏನಂದ್ರೆ, ಪಿಂಕರ್ಟನ್ ಕಂಪನಿ ಅಂತ ಮಾಲೀಕ ಒಬ್ಬ ಹೇಳ್ತಾನೆ, ಕಾರ್ಮಿಕ ವರ್ಗದ ಒಂದು ಅರ್ಧ ಭಾಗವನ್ನ ಕೊಲ್ಸೋದಕ್ಕೋಸ್ಕರ ಈ ಕಾರ್ಮಿಕರಿಗೆ ತುಪಾಕಿಗಳಿಂದ ಹಬ್ಬದ ಊಟವನ್ನ ಬಡಿಸ್ಬೇಕು ಅಂತ ಹೇಳಿ, ಮತ್ತೆ ಇನ್ನೊಂದು ಅರ್ಧ ಭಾಗವನ್ನ ಬಾಡಿಗೆಗೆ ಪಡೆಯಬಲ್ಲ ಸಾಮರ್ಥ್ಯ ನನಗಿದೆ ಅಂತೇಳಿ ಒಬ್ಬ ದೊಡ್ಡ ಏಕಸ್ವಾಮ್ಯ ಬಂಡವಾಳಶಾಹಿ ಜಾಯ್ ಗೋಲ್ಡ್ ಎಂಬ ಮಾಲೀಕ ಹೇಳ್ತಾನೆ. ಈ ನಿಟ್ಟಿನಲ್ಲಿ ಏನು ಕಾರ್ಮಿಕರು ಈ ಹೋರಾಟಕ್ಕೆ ಧುಮುಕಿರ್ತಾರೆ, ಈ ಬೃಹತ್ ಚಳವಳಿಯನ್ನ ಹತ್ತಿಕ್ಕಲು ಏನು ಬಂಡವಾಳಶಾಹಿಗಳು ಅಮೆರಿಕದ ಸರ್ಕಾರದ ಜೊತೆ ಸೇರ್ಕೊಂಡು, ಅಮೆರಿಕದ ಸರ್ಕಾರನು ಕೂಡ ಬಂಡವಾಳಶಾಹಿಗಳ ಜೊತೆ ಸೇರ್ಕೊಂಡು ಮೇ 1ರಂದು 1886 ಮೇ 1ರಂದು ಏನು ಹೋರಾಟಗಾರರು ಕಾರ್ಮಿಕರೆಲ್ಲ ಸೇರಿ ಒಂದು ಚಳುವಳಿಯನ್ನ ಪ್ರಾರಂಭ ಮಾಡಿರ್ತಾರೆ, ಮುಂದುವರಿತಾ ಇರ್ತದೆ. ಇವರು ಮೇ 3ನೇ ತಾರೀಕು ಪೊಲೀಸರನ್ನ ಈ ಗುಂಪನ್ನ ಚೆದರಿಸೋದಕ್ಕೋಸ್ಕರ ಈ ಒಂದು ಹೋರಾಟವನ್ನ ಹತ್ತಿಕ್ಕುವ ಸಲುವಾಗಿ ಪೊಲೀಸರಿಂದ ಒಂದು 6 ಜನ ಕಾರ್ಮಿಕರನ್ನ ಗುಂಡಿಕ್ಕಿ ಕೊಲಿಸಲಾಗ್ತದೆ. ಹಾಗಾಗಿ ಚಿಕಾಗೋದಲ್ಲಿ ನಡೀತಕ್ಕಂತಹ ಪ್ರತಿಭಟನೆ ಎ ಮಾರ್ಕೆಟ್ ಸ್ಕ್ವೇರ್ ಅಂತ ಒಂದು ಸರ್ಕಲ್ ಇರುತ್ತೆ, ಇಲ್ಲಿ ಮತ್ತೆ ಉದ್ವಿಗ್ನಗೊಳಗಾಗುತ್ತೆ. ಬೃಹತ್ ಮಟ್ಟದ ಮತ್ತೊಂದು ಪ್ರದರ್ಶನವನ್ನ ಕಾರ್ಮಿಕರು ನಡೆಸ್ತಾರೆ. ಆದ್ರೆ ಮತ್ತೆ ಪೊಲೀಸರು ಕಾರ್ಮಿಕರ ಮೇಲೆ ಅವತ್ತು ಒಂದು ಬಾಂಬ್ ಅನ್ನ ಎಸೆಯುತ್ತಾರೆ. ಇದರಿಂದ ಮತ್ತೆ ಕಾರ್ಮಿಕರು ಉದ್ರಿಕ್ತರಾಗ್ತಾರೆ. 7-8 ಜನ ಕಾರ್ಮಿಕರು ಸ್ಥಳದಲ್ಲೇ ಹಸಿನಿಗ್ತಾರೆ. 30ರಿಂದ 45 ಕಾರ್ಮಿಕರು ಗಾಯಕ್ಕೊಳಗಾಗಿ ಕಾರ್ಮಿಕರ ಕೋಪ ಅವತ್ತು ಕಟ್ಟೆ ಹೊಡಿತದೆ, ಒಂದು ಘರ್ಷಣೆಗಿಳಿತಾರೆ. ಅಂತಹ ಸಂದರ್ಭದಲ್ಲಿ ಕಾರ್ಮಿಕರ ಕೋಪ ಯಾವಾಗ ಕಟ್ಟೆ ಹೊಡಿತು, ಒಬ್ಬ ಪೊಲೀಸು ಸ್ಥಳದಲ್ಲೇ ಸಾಯುವಂತ ಕೆಲಸ ಆಗ್ತದೆ. ಸುಮಾರು 7-8 ಜನ ಪೊಲೀಸ್ನವರು ಮರಣವನ್ನ ಹೊಂದ್ತಾರೆ. ಹಾಗಾಗಿ ಅವತ್ತು ಏನು ಹೋರಾಟದಲ್ಲಿ ಪ್ರಮುಖರಾಗಿದ್ದ ನಾಯಕರು ಆಲ್ಬರ್ಟ್ ಪಾರ್ಸನ್ ಹಾಗೂ ಆಗಸ್ಟೇಸ್, ಈ ಒಂದು ನಾಯಕರ ಮೇಲೆ ಅಮೆರಿಕದ ಸರ್ಕಾರ ಅವತ್ತು ಕೊಟ್ಟಿ ಕೇಸನ್ನ ದಾಖಲಿಸ್ತದೆ. ಮತ್ತೆ ಅವ್ರ ಜೊತೆಲಿದ್ದಂತಹ ಒಂದು 7-8 ಜನಕ್ಕೆ ಗಲ್ಲು ಶಿಕ್ಷೆಯನ್ನ ವಿಧಿಸ್ತದೆ. ಹಾಗಾಗಿ ಜೊತೆಲಿ ಇನ್ನೊಬ್ರು ಇದ್ದಂತಹ ಒಂದು ಕಾರ್ಮಿಕರಿಗೆ, ನಾಯಕರಿಗೆ
ಒಂದು 15 ವರ್ಷಗಳ ಕಾಲ ಜೈಲು ವಾಸವನ್ನ ವಿಧಿಸಲಾಗ್ತದೆ. ಈ ರೀತಿ ಶಿಕ್ಷೆಗೆ ಒಳಗಾದಂತ ಕಾರ್ಮಿಕ ನಾಯಕರು ನಮ್ಮನ್ನ ಗಲ್ಲಿಗೇರಿಸೋದಾದ್ರೆ, ನಮ್ಮನ್ನೇನಾದ್ರೂ ನೀವು ದಮನಗೊಳಿಸಬಹುದು ಅಂತ ಏನಾದ್ರು ಭಾವಿಸಿದ್ರೆ ಅದು ನಿಮ್ಮ ಭ್ರಮೆ ಮಾತ್ರ. ನೀವು ಇದರಿಂದ ಒಂದು ಕಿಡಿಯನ್ನ ಹಾರಿಸಬಹುದಷ್ಟೇ, ಆದ್ರೆ ನಿಮ್ಮ ಮುಂದೆ ನಿಮ್ಮ ಸುತ್ತ ಜ್ವಾಲೆಯಾಗಿ ಉನಿತಾ ಇರ್ತಕ್ಕಂತಹ ಅಗ್ನಿಯನ್ನ ನೀವು ಆರಿಸೋದಿಕ್ಕಾಗಲ್ಲ ಅಂತೇಳಿ ಗಲ್ಲು ಶಿಕ್ಷೆಗೆ ಒಳಗಾಗಿರ್ತಕ್ಕಂತಹ ನಾಯಕರು ಗವರ್ನರ್ಗೆ ಅವತ್ತು ಪತ್ರವನ್ನ ಬರೀತಾರೆ. ನೀವು ಮಾಡ್ತಾ ಇರ್ತಕ್ಕಂಥದ್ದು ಶಾಸನಬದ್ಧ ಕೊಲೆ. ನಾನು ಆ ಸಭೆಯಲ್ಲಿದ್ದ ತಪ್ಪಿಗಾಗಿ ನನ್ನನ್ನ ಗಲ್ಲಿಗೇರಿಸ್ತಾ ಇದ್ದೀರಾ. ಇದೇ ಅಪರಾಧವಾದ್ರೆ ನನ್ನ ಹೆಂಡತಿ ಮತ್ತು ನನ್ನ ಮಕ್ಕಳು ಕೂಡ ಆ ಸಭೆಯಲ್ಲಿದ್ರು, ಅವರನ್ನು ಗಲ್ಲಿಗೇರಿಸಿ ಅಂತೇಳಿ ಅವತ್ತು ಕಾರ್ಮಿಕ ನಾಯಕರು ಗವರ್ನರ್ಗೆ ಪತ್ರವನ್ನ ಬರೆದು ಹೇಳ್ತಾರೆ. ಅವತ್ತು ನಾಯಕರು ಅವರ ಹೆಂಡತಿಗೆ ಹೇಳ್ತಾರೆ, ನಾನು ಇಲ್ದಿದ್ರು ಪರವಾಗಿಲ್ಲ, ಒಂದು ಸೋಷಲಿಸಂ ಮಹಾದಾಯದ ಸಾಧನೆಗಾಗಿ ಈ ಚಳುವಳಿಯನ್ನ ನೀನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತೇಳಿ ಸ್ಪೈಸ್ ತನ್ನ ಹೆಂಡತಿ ಲೂಸಿಯಾ ಅಂತಿರ್ತಾರೆ, ಅವ್ರಿಗೆ ಈ ಮುಂದುವರ್ಸ್ಕೊಂಡು ಹೋಗ್ಬೇಕು, ಈ ಹೋರಾಟವನ್ನ ದೊಡ್ಡ ಮಟ್ಟಕ್ಕೆ ಕೊಂಡ್ಕೊಂಡು ಹೋಗ್ಬೇಕು, ನನಗೆ ಜೀವಾವಧಿ ಶಿಕ್ಷೆ ಆದ್ರೂ ಪರವಾಗಿಲ್ಲ ಅಂತೇಳಿ ಆ ತನ್ನ ಹೆಂಡತಿಗೆ ಹೋರಾಟವನ್ನ ಹಸ್ತಾಂತರಿಸ್ತಾರೆ. ಆ ಲೂಸಿಯಾ ಏನು ಸ್ಪೈಸ್ ನ ಹೆಂಡತಿ ಇರ್ತಾರಲ್ಲ, ಈ ಲೂಜಿಯಾ ಸುಮಾರು ಅವರ ಒಂದು 90ನ ವಯಸ್ಸಿನವರೆಗೂ ಕೂಡ ಚಳುವಳಿಯಲ್ಲಿ ಭಾಗಿಸಿ ಸುಮಾರು 1947 ಅವರು ನಿಧನ ಹೊಂತಾರೆ. ಹಾಗಾಗಿ ಏನವತ್ತು ಮೇ 1 1886 ಅಮೆರಿಕದ ಚಿಕಾಗೋದಲ್ಲಿ ಕಾರ್ಮಿಕರು ಹುತಾತ್ಮರಾದ್ರು. ಇದು ನಾವು ಒಂದು ಸಂಭ್ರಮದಿಂದ ಆಚರಿಸ್ತಕ್ಕಂತಹ ಕಾರ್ಮಿಕರ ದಿನಾಚರಣೆ ಅಲ್ಲ, ಕಾರ್ಮಿಕರು ಹುತಾತ್ಮರಾದಂತಹ ಒಂದು ದಿನವನ್ನ ನಾವು ಮೇ ದಿನವನ್ನಾಗಿ ಆಚರಿಸ್ತಾ ಇದ್ದೀವಿ. ಸರ್, ಹಾಗೆಯೇ ಪ್ರತಿ ವರ್ಷವೂ ಕೂಡ ಒಂದೊಂದು ಘೋಷವಾಕ್ಯವನ್ನು ಇಟ್ಕೊಂಡು ಈ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನವನ್ನು ಆಚರಿಸಿಕೊಂಡು ಬದಲಾಗ್ತಾ ಇದೆ ಸರ್. ಹಾಗಿದ್ರೆ ಈ ವರ್ಷ ಅಂದ್ರೆ 2026ನೇ ಸಾಲಿನ ಘೋಷವಾಕ್ಯ ಏನು ಸರ್? ಅದರ ಕುರಿತು ವಿವರವಾಗಿ ತಿಳಿಸ್ಕೊಡಿ. ಈ ವರ್ಷದ ನಾವು ಘೋಷವಾಕ್ಯವನ್ನ ಹೇಳ್ಬೇಕು ಅಂದ್ರೆ ಕಾರ್ಮಿಕರ ಹಕ್ಕುಗಳು ಮಾನವ ಹಕ್ಕುಗಳು ಅಂತೇಳಿ, ಮತ್ತು ಸಮಾನ ಕೆಲಸಕ್ಕೆ ಸಮಾನ ವೇತನ ಮತ್ತು ಘನತೆಯನ್ನ ನೀಡಬೇಕು, ಕಾರ್ಮಿಕರ ತೆರಿಗೆ ಕಾರ್ಮಿಕರ ಹಕ್ಕು, ಕಾರ್ಮಿಕರನ್ನ ಗೌರವಿಸಿ ಶೋಷಣೆಯನ್ನ ತಿರಸ್ಕರಿಸಿ ಅಂತೇಳಿ ಈ ವರ್ಷ ಒಂದು ಘೋಷವಾಕ್ಯವನ್ನ ನಾವು ಹೇಳ್ತಾ ಇದೀವಿ. ಪ್ರಮುಖವಾಗಿ ಏನೆಲ್ಲ ಗುರಿ ಉದ್ದೇಶಗಳನ್ನ ಒಳಗೊಂಡಿದೆ ಸರ್ ಈ ಕಾರ್ಮಿಕರ ದಿನಾಚರಣೆ ಆಗಿರ್ಬೋದು? ಈ ಒಂದು ಕಾರ್ಮಿಕರ ದಿನಾಚರಣೆ ಕಾರ್ಮಿಕ ವರ್ಗದ ಶ್ರಮ ಮತ್ತು ತ್ಯಾಗ ಸಾಧನೆಗಳನ್ನ ಗೌರವಿಸಲು ಆಚರಿಸಲಾಗ್ತಾ ಇದೆ. ಈ ದಿನದ ಮುಖ್ಯ ಗುರಿ ಮತ್ತು ಉದ್ದೇಶಗಳಂದ್ರೆ ಕಾರ್ಮಿಕ ಹಕ್ಕುಗಳ ರಕ್ಷಣೆ, ಕಾರ್ಮಿಕರ ಸಾಮಾಜಿಕ ಮತ್ತು ಆರ್ಥಿಕ ಹಕ್ಕುಗಳನ್ನ ಉತ್ತೇಜಿಸೋದು, ನ್ಯಾಯಯುತ ವೇತನ ಮತ್ತು ಸುರಕ್ಷಿತ ಕೆಲಸದ ಪರಿಸ್ಥಿತಿಗಳನ್ನ ಒದಗಿಸೋದು, ಕೆಲಸದ ಅವಧಿಯ ಮಿತಿ ದಿನಕ್ಕೆ 8 ಗಂಟೆಗಳ ಕೆಲಸದ ಅವಧಿಯನ್ನ ಮಹತ್ವವನ್ನ ಎತ್ತಿಡಿಬೇಕು, ಕಾರ್ಮಿಕರ ಶೋಷಣೆಯನ್ನ ತಡಿಬೇಕು, ಸಮಾಜದ ಅಭಿವೃದ್ಧಿಯಲ್ಲಿ ಕಾರ್ಮಿಕರ ಕೊಡುಗೆಯನ್ನು ಗುರುತಿಸಿ ಅವರಿಗೆ ಗೌರವವನ್ನು ಸಲ್ಲಿಸ್ತಕ್ಕಂಥದ್ದು, ಮತ್ತೆ ಕಾರ್ಮಿಕರ ಕಾನೂನುಗಳು, ಅವರ ಹಕ್ಕುಗಳು, ಸುರಕ್ಷಿತ ನಿಯಮಗಳ ಬಗ್ಗೆ ಕಾರ್ಮಿಕರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥದ್ದು, ಅವೇರ್ನೆಸ್ ಮಾಡ್ತಕ್ಕಂಥದ್ದು, ಕಾರ್ಮಿಕರ ಒಗ್ಗಟ್ಟನ್ನ ಪ್ರದರ್ಶಿಸಲು ಮತ್ತು ಅವರ ಸಮಸ್ಯೆಗಳ ಪರಿಹಾರಕ್ಕಾಗಿ ಧ್ವನಿ ಎತ್ತಲು ಒಂದು ವೇದಿಕೆಯಾಗಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಈ ಒಂದು ಗುರಿ ಮತ್ತು ಉದ್ದೇಶಗಳನ್ನ ಇಟ್ಕೊಂಡಿದ್ದೀವಿ. ಸರ್, ಹಾಗಿದ್ರೆ ಕಾರ್ಮಿಕರ ಕೆಲಸದ ಕುರಿತು ಇರುವಂತಹ ಕರ್ತವ್ಯದ ನೀತಿ ನಿಯಮಗಳು ಯಾವ್ಯಾವುದು ಸರ್? ಕಾರ್ಮಿಕರ ಕರ್ತವ್ಯ ನೀತಿ ಬಗ್ಗೆ ಹೇಳ್ಬೇಕು ಅಂದ್ರೆ ನಿಯಮಗಳ ಬಗ್ಗೆ ಏನು ಕಾರ್ಮಿಕರನ್ನ ನೇಮಕಾತಿ ಮಾಡ್ಕೊಂತಾರೆ, ನೇಮಕಾತಿ ಪತ್ರಗಳನ್ನು ನೀಡಬೇಕು, ಮತ್ತೆ ಅವರಿಗೆ ಕೆಲಸದ ಅವಧಿಯನ್ನ ಕಡ್ಡಾಯಗೊಳಿಸ್ಬೇಕು, ದೈನಂದಿನ ಕೆಲಸದ ಅವಧಿ ಮತ್ತೆ ವಾರದ ರಜಾ ದಿನಗಳನ್ನ ಪಾಲಿಸಬೇಕಾಗುತ್ತೆ, ಗುತ್ತಿಗೆ ಕಾರ್ಮಿಕರಿಗೆ ಗುತ್ತಿಗೆ ಅವಧಿ ಮತ್ತೆ ಕೆಲಸದ ಸ್ಥಳದ ವಿವರಗಳು, ಈ ತರ ಒಂದಷ್ಟು ವಿಚಾರಗಳನ್ನ ಸ್ಪಷ್ಟಪಡಿಸಬೇಕು. ಮತ್ತೆ ವೇತನ ಮತ್ತು ಅವರಿಗೆ ಗ್ರಾಚ್ಯುಟಿ ಅಂದ್ರೆ ಕನಿಷ್ಠ ವೇತನ, ಎಲ್ಲಾ ಕಾರ್ಮಿಕರಿಗೂ ಕನಿಷ್ಠ ವೇತನ ಕಾಯ್ದೆಯಡಿ ನಿಗದಿಪಡಿಸಿದ ವೇತನವನ್ನ ಕೊಡಬೇಕು. ಗ್ರಾಚ್ಯುಟಿ ಈಗ ಹೊಸದಾಗಿ ಬಂದಿರತಕ್ಕಂತ ಒಂದು ಕೋಡಲ್ಲಿ ಮೊದಲು ಒಂದು 5 ವರ್ಷ ತುಂಬಿದ ನಂತರ ಅವರಿಗೆ ಗ್ರಾಚ್ಯುಟಿಯನ್ನು ಕೊಡಬೇಕಾಗಿತ್ತು. ಆದ್ರೆ ಈಗ ಹೊಸದಾಗಿ ಒಂದು ಕೋಡನ್ನ ತಂದಿದೆ ಲೇಬರ್ ಕೋಡ್, ಅದರಲ್ಲಿ 1 ವರ್ಷದ ನಂತರ ಗ್ರಾಚ್ಯುಟಿಯನ್ನ ಪಡೆಯಲು ಇವಾಗ ಅರ್ಹರಾಗಿದ್ದಾರೆ ಅಂತೇಳಿ ಹೇಳಿದ್ರೆ ಇನ್ನಾದ್ರೂ ಕರಡು ಪ್ರತಿ ಸಿಕ್ಕಿಲ್ಲ. ಮತ್ತೆ ಕಾರ್ಮಿಕರಿಗೆ ಒಂದು ಸಾಮಾಜಿಕ ಭದ್ರತೆ, ಏನು ಸೋಷಿಯಲ್ ಸೆಕ್ಯೂರಿಟಿ ಅಂತ ಹೇಳ್ತೀವಿ, PF ಮತ್ತೆ ESI ಅಂದ್ರೆ ಭವಿಷ್ಯ ನಿಧಿ, ಉದ್ಯೋಗ ರಾಜ್ಯ ವಿಮೆ ಅಂತ ಹೇಳ್ತಾರೆ, ಆ ಸೌಲಭ್ಯಗಳ ಕಡ್ಡಾಯ ಕೊಡಬೇಕು. ಮತ್ತೆ ಅಸಂಘಟಿತ ಕಾರ್ಮಿಕರಿಗೂ ಕೂಡ ಯಾವುದೇ ರೀತಿಯ ಒಂದು ESI ಸೌಲಭ್ಯಗಳಿಲ್ಲ, ಇದೊಂದ ನಿಯಮವನ್ನ ಮಾಡಬೇಕು ಅಂತೇಳಿ ನಾವು ಕೇಳ್ತಾ ಇದೀವಿ. ಈಗ ಆಲ್ರೆಡಿ ಕಾರ್ಮಿಕ ಇಲಾಖೆ ಇತ್ತೀಚಿನ ದಿನಗಳಲ್ಲಿ ಪ್ಲಾಟ್ಫಾರ್ಮ್ ಕಾರ್ಮಿಕರಿಗೆ, ಗಿಗ್ ಕಾರ್ಮಿಕರಿಗೆ, ಮತ್ತೆ ಚಾಲಕರಿಗೆ, ಮತ್ತೆ ಅಸಂಘಟಿತ ಕಟ್ಟಡ ಕಾರ್ಮಿಕರಿಗೆ ಆದಂತಹ ಒಂದು ಬೋರ್ಡ್ ಅನ್ನ ನಿಗದಿ ಮಾಡಿದೆ, ಅದರದೇ ಆದಂತಹ ಒಂದು ಸೌಲಭ್ಯಗಳನ್ನ ಕೊಡ್ತಾ ಐತೆ. ನೆಕ್ಸ್ಟ್ ಉಚಿತವಾಗಿ ಆರೋಗ್ಯ ತಪಾಸಣೆಯನ್ನ ನೀಡಬೇಕು ಅಂತೇಳಿ ನಾವು ಪ್ರತಿಯೊಬ್ಬರಿಗೂ ಉಚಿತವಾದ ಏನು ಕ್ಯಾಶ್ಲೆಸ್ ಮಾಡಬೇಕು ಅಂತೇಳಿ ಸೌಲಭ್ಯವನ್ನ
ಕಲ್ಪಿಸ್ಬೇಕು, ನಿಯಮವನ್ನ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದೀವಿ. ಅದೇ ರೀತಿ ಮಹಿಳಾ ಕಾರ್ಮಿಕರ ವಿಚಾರವಾಗಿ ಹೋದಾಗ ಮಹಿಳೆಯರಿಗೆ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡಲು ಅನುಮತಿ ನೀಡಿದ್ದಾರೆ. ಅದನ್ನ ಸೂಕ್ತವಾಗಿ ಸುರಕ್ಷತಾ ಕ್ರಮಗಳನ್ನ ಕೈಗೊಂಡು ಕಡ್ಡಾಯ ಮಾಡಬೇಕು. ಮತ್ತೆ ಕೈಗಾರಿಕೆಗೆ ಅದರದೇ ಆದಂತಹ ನಿಯಮಗಳು, ಮೂಲಭೂತವಾಗಿ ನಮ್ಗೆ ESI, PF ಮತ್ತೆ ಅಲ್ಲಿ ಮಹಿಳೆಯರಿದ್ರೆ ಅದರದೇ ಆದಂತಹ ಒಂದು ಸಮಿತಿಯನ್ನ ರಚನೆ ಮಾಡಬೇಕಾಗುತ್ತೆ. ಏನು ಮಾಲೀಕರು ಕಾರ್ಮಿಕರು ಒಳಗೊಂಡಂತೆ ಸಮಿತಿಯನ್ನ ರಚನೆ ಮಾಡಬೇಕು. ಮತ್ತೆ ಮಹಿಳೆಯರಿಗೆ ಲೈಂಗಿಕ ದೌರ್ಜನ್ಯದ ಸಮಿತಿಗಳು, ಪ್ರಥಮ ಚಿಕಿತ್ಸಾ ವ್ಯವಸ್ಥೆಗಳು, ಮತ್ತೆ ಸಿಹಿ ವಿಹಾರ, ಮಕ್ಕಳು ಸುಮಾರು ಒಂದು ಮಹಿಳೆಯರು 50ಕ್ಕಿಂತ ಹೆಚ್ಚು ಜನ ಕೆಲಸ ಮಾಡ್ತಾರೆ, ಅವ್ರಿಗೆ ಸಿಹಿ ವಿಹಾರ ಮತ್ತೆ ಕ್ಯಾಂಟೀನ್ ವ್ಯವಸ್ಥೆ, ಈ ರೀತಿ ಒಂದು ನಿಯಮಗಳನ್ನ ರೂಪಿಸಬೇಕು. ಸರ್, ಹಾಗಿದ್ರೆ ಯಾವುದೇ ಒಬ್ಬ ಕಾರ್ಮಿಕ ಅಂದ್ರೆ ಅದು ಅಸಂಘಟಿತ ಕಾರ್ಮಿಕನಾಗಿರ್ಬೋದು ಅಥವಾ ಸಂಘಟಿತ ಕಾರ್ಮಿಕ ಆಗಿರ್ಬೋದು, ಅವನು ಒಂದು ಕರ್ತವ್ಯನ ನಿರ್ವಹಿಸ್ತಾನೆ, ಒಂದು ಅವಧಿನಲ್ಲಿ ತನ್ನ ಒಂದು ಕೆಲಸವನ್ನ ಮಾಡ್ತಾ ಇದ್ದಾನೆ ಅಂದ್ರೆ ಆ ಕಾರ್ಮಿಕನಿಗೆ ಕನಿಷ್ಠವಾಗಿ ಏನೆಲ್ಲ ಸೇವಾ ಸೌಲಭ್ಯಗಳನ್ನ ಒದಗಿಸಬೇಕಾಗಿರೋದು ಪ್ರಮುಖವಾದ ಕರ್ತವ್ಯ ಆಗಿರುತ್ತೆ ಸರ್. ಇವಾಗ ನೀವು ಹೇಳಿದಾಗೆ ಸಂಘಟಿತ ಆಗ್ಲಿ ಅಥವಾ ಅಸಂಘಟಿತ ಕಾರ್ಮಿಕರಾಗ್ಲಿ ಕೆಲಸ ಮಾಡ್ಬೇಕಾದಂತ ಸಂದರ್ಭದಲ್ಲಿ ಅವ್ರಿಗೆ ಏನಾದ್ರು ಅಪಘಾತ ಆದಂತ ಸಂದರ್ಭದಲ್ಲಿ ಅವ್ರಿಗೆ ಪ್ರಥಮ ಚಿಕಿತ್ಸೆಯನ್ನು ಕೊಟ್ಟು ತದನಂತರ ಏನು ಚಿಕಿತ್ಸೆ ಅವಶ್ಯಕತೆ ಇದೆ ಈ ಚಿಕಿತ್ಸಾ ಸೌಲಭ್ಯವನ್ನ ನೀಡಬೇಕಾಗುತ್ತೆ. ಕೆಲಸ ಮಾಡ್ತಾ ಇರತಕ್ಕಂತ ಸಂದರ್ಭದಲ್ಲಿ ಅವ್ರಿಗೆ ವಿಶ್ರಾಂತಿ ಪಡೆಯೋದಕ್ಕೆ ಅದರದೇ ಆದಂತ ಒಂದು ಸುಸಜ್ಜಿತ ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕು. ಮತ್ತೆ ಅವ್ರಿಗೆ ಶೌಚಾಲಯದ ವ್ಯವಸ್ಥೆ ಆಗ್ಬೋದು ಅಥವಾ ಕುಡಿಯುವ ಸ್ವಚ್ಛತಾ ನೀರು, ಅವ್ರಿಗೆ ವಿಶ್ರಾಂತಿ ಪಡೆಯೋದಕ್ಕೆ ಅವಕಾಶ, ಕೆಲಸವನ್ನ ಆರಾಮದಾಯಕವಾಗಿ ಮಾಡುವಂತಹ ಒಂದು ವ್ಯವಸ್ಥೆಯನ್ನ ಕಲ್ಪಿಸಬೇಕು. ಹಾಗಾಗಿ ಮೂಲಭೂತ ಸೌಕರ್ಯ ಅಂದ್ರೆ ನಮ್ಗೆ ಕಾರ್ಮಿಕರಿಗೆ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ಆರೋಗ್ಯ ಸೌಲಭ್ಯ, ಮತ್ತೆ ಕಾರ್ಮಿಕರ ಮಕ್ಕಳಿಗೆ ಶಿಕ್ಷಣ ಸೌಲಭ್ಯ. ಏನು ಮಹಿಳಾ ಕಾರ್ಮಿಕರಿದ್ದಾರೆ ಇವ್ರಿಗೆ ಒಂದು ಹೆರಿಗೆ ವಿಚಾರವಾಗಿ ಹೆರಿಗೆ ಸೌಲಭ್ಯವನ್ನ ಕಲ್ಪಿಸ್ಕೊಡ್ಬೇಕು ಅಂತೇಳಿ ಕೇಳ್ತಾ ಇದೀವಿ. ಸರ್, ಹಾಗೇನೆ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಸಂವಿಧಾನದಲ್ಲಿ ಬಹಳಷ್ಟು ಕಾನೂನುಗಳು ಹಾಗೂ ಕಾಯ್ದೆಗಳನ್ನ ಇದುವರೆಗೆ ಸರ್ಕಾರ ಜಾರಿಗೆ ಬರ್ತಾ ಇದೆ ಸರ್. ಇವುಗಳ ಕುರಿತು ಗಮನ ಹರಿಸೋದಾದ್ರೆ ಈಗ ಪ್ರಮುಖವಾಗಿ ಕಾರ್ಮಿಕ ಕಾಯ್ದೆಗಳು ಅಂದ್ರೆ ಕನಿಷ್ಠ ವೇತನ ಕಾಯ್ದೆ ಅಂತಿದೆ, ಮತ್ತೆ ಬೋನಸ್ ಪಾವತಿ ಕಾಯ್ದೆ, ಗ್ರಾಚ್ಯುಟಿ ಪಾವತಿ ಕಾಯ್ದೆ, ಬಾಲ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಅಂತೇಳಿ ಈಗ ಆಲ್ರೆಡಿ ಇದೆ. ಅದು ಈ ರೀತಿ ಒಂದಷ್ಟು ಕಾಯ್ದೆಗಳನ್ನ ಈ ಕಾನೂನುವಾಗಿ ಇದೆ. ಆದ್ರೆ ಅದನ್ನೇನಂದ್ರೆ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಆ ಕಾನೂನನ್ನ ಕಾರ್ಯರೂಪಕ್ಕೆ ತರ್ತಾ ಇಲ್ಲ. ಯೋಜನೆಗಳು ಇದಾವೆ, ಇಂಪ್ಲಿಮೆಂಟ್ ನ ಮಾಡ್ಬೇಕಾಗಿದೆ. ಹಾಗಾಗಿ ಕಾಯ್ದೆಗಳು ಇರ್ತಕ್ಕಂತಹ ಕಾಯ್ದೆಗಳನ್ನ ಕಾರ್ಮಿಕರು ಈ ವಿಚಾರಗಳನ್ನ ತಿಳ್ಕೊಂಡು ಅವೇರ್ನೆಸ್ ಮೂಡಿಸ್ಕೊಂಡು ಕಾನೂನು ರೀತಿಯಲ್ಲಿ ಅರಿವು ಮೂಡಿಸ್ಕೊಂಡು ಕಾಯ್ದೆಗಳನ್ನ ಸದುಪಯೋಗ ಪಡಿಸ್ಕೋಬೇಕು. ಅವರ ಹಕ್ಕನ್ನ ಅವರು ಪ್ರಶ್ನೆ ಮಾಡ್ಬೇಕು. ಆವಾಗ ಆ ಕಾಯ್ದೆಗಳು ಕಾನೂನು ಅವರಿಗೆ ಸದುಪಯೋಗ ಆಗ್ತದೆ. ಸರ್, ಈಗಾಗಲೇ ತಾಲೂಕು ಮಟ್ಟದಲ್ಲಿ ಕಾರ್ಮಿಕ ಇಲಾಖೆಯ ಕಚೇರಿ ಇರ್ಬೋದು, ಕಾರ್ಮಿಕ ಇಲಾಖೆ ವಿವಿಧ ರೀತಿಯ ಕೆಲಸ ಕಾರ್ಯಗಳನ್ನ, ಸೇವಾ ಸೌಲಭ್ಯಗಳನ್ನ ಮಾಡೋ ನಿಟ್ಟಿನಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ರು. ಬಹಳಷ್ಟು ಸಂಘಟಿತ ಹಾಗೂ ಅಸಂಘಟಿತ ಕಾರ್ಮಿಕರಿಗೆ ಆ ಇಲಾಖೆಯಲ್ಲಿ ಸಿಗ್ತಿರೋ ಸೇವಾ ಸೌಲಭ್ಯಗಳಾಗಿರ್ಬೋದು, ಅದು ಸರಿಯಾದ ಮಾಹಿತಿ ಹಾಗೂ ಅರಿವಿನ ಕೊರತೆಯಿಂದ ಅದು ಸರಿಯಾದ ರೀತಿಯಲ್ಲಿ ಅವರಿಗೆ ತಲುಪ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಸರ್ಕಾರ ಆ ಕಾರ್ಮಿಕರಿಗೆ ಆ ಸೇವಾ ಸೌಲಭ್ಯಗಳನ್ನ ತಲುಪಿಸೋ ನಿಟ್ಟಿನಲ್ಲಿ ಇನ್ನೆಚ್ಚು ಯಾವ ರೀತಿಯ ಅರಿವು ಕಾರ್ಯಕ್ರಮಗಳನ್ನ ಮೂಡಿಸಬೇಕಾಗುತ್ತೆ ಸರ್? ಖಂಡಿತ ಕೇಳೋ ಪ್ರಶ್ನೆ ಅನುಕೂಲಕರವಾದ ಪ್ರಶ್ನೆ. ಏನಾಗಿದೆ, ಸರ್ಕಾರದ ನಿಟ್ಟಿನಲ್ಲಿ ಹೋದಾಗ ಸರ್ಕಾರ ಮೂಲಭೂತವಾಗಿ ಕಾರ್ಮಿಕರಿಗೆ ಅವಶ್ಯಕತೆ ಇರತಕ್ಕಂತಹ ಒಂದಷ್ಟು ಯೋಜನೆಗಳನ್ನ ತರ್ತಾರೆ. ಆದ್ರೆ ನಾವು ಈಗಾಗಲೇ ಹೇಳಿದಂಗೆ ಅದನ್ನ ಕಾರ್ಯರೂಪಕ್ಕೆ ತರಲ್ಲ. ಉದಾಹರಣೆಗೆ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಕಾರ್ಮಿಕ ಇಲಾಖೆಗಳು ಇದಾವೆ, ಕಾರ್ಮಿಕ ಕಚೇರಿಗಳು ಕೂಡ ಇದಾವೆ. ಆದ್ರೆ ಅದಕ್ಕೆ ವ್ಯವಸ್ಥಿತವಾಗಿ ಬೇಕಾಗಿರುವಂತಹ ಕಾರ್ಮಿಕ ಇಲಾಖೆ ಸೌಲಭ್ಯಗಳಿಲ್ಲ. ಕಾರ್ಮಿಕ ಇಲಾಖೆಯಲ್ಲಿ ಸಿಬ್ಬಂದಿಗಳ ಅವಶ್ಯಕತೆ ಇದೆ, ಮತ್ತೆ ಕಾರ್ಮಿಕ ಅಧಿಕಾರಿಗಳ ನೇಮಕಾತಿ ಅವಶ್ಯಕತೆ ಇದೆ. ಏನು ತಾಲೂಕುವಾರು ಅವಶ್ಯಕತೆ ಇರ್ತಕ್ಕಂತಹ ನೇಮಕಾತಿ ಮಾಡಿದ್ರೆ, ಸಿಬ್ಬಂದಿಗಳನ್ನ ನೇಮಕಾತಿ ಮಾಡ್ಕೊಂಡ್ರೆ, ಉದಾಹರಣೆಗೆ ಯಾಕೆಂದ್ರೆ ನಾವು ಈಗ ಆಲ್ರೆಡಿ ಸುಮಾರು ಉತ್ತರ ಕರ್ನಾಟಕ ಭಾಗದಲ್ಲಿ ಕೆಲವು ಗ್ರಾಮಾಂತರ ಪ್ರದೇಶಗಳಲ್ಲಿ ನೋಡಿದೀನಿ, ಎರಡು ತಾಲೂಕಿಗೆ 3 ತಾಲೂಕಿಗೆ ಒಬ್ಬ ಇನ್ಸ್ಪೆಕ್ಟರ್ ಅನ್ನ ನೇಮಿಸಿರ್ತಕ್ಕಂಥದ್ದು. ಮತ್ತೆ ಅಲ್ಲಿ ಒಬ್ಬ ಸಿಬ್ಬಂದಿ ಕೇವಲ ಒಂದು ಗಣಕಯಂತ್ರದಲ್ಲಿ ಕೆಲಸ ಮಾಡೋದಿಕ್ಕೆ ನೇಮಕಾತಿ ಮಾಡ್ಕೊಂಡಿರ್ತಕ್ಕಂಥ, ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡ್ಕೊಂಡಿರ್ತಕ್ಕಂತಹ ಒಬ್ಬ ಆಪರೇಟರ್ಗಳು, ಡಿಇಒಗಳು ಇವತ್ತು ಅವರು ಫೀಲ್ಡ್ ಹೋಗಿ ಕಾರ್ಮಿಕ ನಿರೀಕ್ಷಕರು ಮಾಡ್ಬೇಕಾದಂತ ಕೆಲಸವನ್ನ ಅವ್ರು ಮಾಡ್ತಾ ಇದ್ದಾರೆ. ಅಂದ್ರೆ ನಮ್ಗೆ ಸಿಬ್ಬಂದಿಯ ಕೊರತೆ ಇದೆ. ಹಾಗಾಗಿ ಸರ್ಕಾರ ಏನು ನಮ್ಗೆ ಸಿಬ್ಬಂದಿ ಅವಶ್ಯಕತೆ ಇದೆ ಆ ಸಿಬ್ಬಂದಿಗಳನ್ನ ನೇಮಕಾತಿ ಮಾಡ್ಕೊಳ್ಬೇಕು. ಅಂತ ಸಂದರ್ಭದಲ್ಲಿ ಕಾರ್ಮಿಕರಿಗೆ ವಂಚಿತರಾಗದಂತೆ ಅವ್ರಿಗೆ ಸಿಗ್ಬೇಕಾದಂತಹ ಸವಲತ್ತುಗಳು ನೇರವಾಗಿ ಅವ್ರಿಗೆ ಸಿಗ್ತವೆ.
ಸರ್ ಹಾಗೇನೆ ವೈಯಕ್ತಿಕವಾಗಿ ಸರ್ಕಾರದಿಂದ ಇಲಾಖೆಯಿಂದ ಸೇವಾ ಸೌಲಭ್ಯ ಪಡ್ಕೊಳ್ಳೋದ್ರಲ್ಲಿ ವಿಫಲರಾದ್ರೆ ಪ್ರಮುಖವಾಗಿ ಇನ್ನೊಂದು ಮಾರ್ಗ ಅಂದ್ರೆ ಅದು ಸಂಘಟಿತವಾಗಿ ನಾವು ನಮ್ಮ ಬೇಕಾದಂತಹ ಹಕ್ಕುಗಳನ್ನ ಪಡ್ಕೊಳ್ಳೋದು ಬಹಳ ಸುಲಭ ಅಂತ ನಾನು ಭಾವಿಸ್ತೀನಿ. ಅದೇ ನಿಟ್ಟಿನಲ್ಲಿ ಸರ್ ಕಾರ್ಮಿಕರು ಒಂದು ಸಂಘಟಿತರಾಗಿ ಒಂದು ಸಂಘವನ್ನ ಕಟ್ಕೊಂಡು ಆ ಸಂಘದ ಮೂಲಕ ತಮಗೆ ಬೇಕಾದಂತಹ ಹಕ್ಕುಗಳನ್ನ ಹೋರಾಟ ಮಾಡಿ ಪಡ್ಕೊಳ್ಳುವಂಥದ್ದು ಅವರ ಕರ್ತವ್ಯ ಹೇಗಿರುತ್ತೆ ಸರ್? ಖಂಡಿತವಾಗಿ ನೀವು ಹೇಳಿದಾಗೆ ಇವತ್ತು ಸರ್ಕಾರದಿಂದ ಸುಲಲಿತವಾಗಿ ಕಾರ್ಮಿಕರಿಗೆ ಯಾವುದೇ ಸವಲತ್ತುಗಳು ಸಿಗ್ತಾ ಇಲ್ಲ. ಯಾಕೆಂದ್ರೆ ನಮ್ಮ ಈಗ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಗಳಲ್ಲಿ ಸುಮಾರು ಸೌಲಭ್ಯಗಳನ್ನ ನೀಡ್ತಾ ಇದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಏನವರಿಗೆ ಒಂದು ಆಹಾರ ಕಿಟ್ ಅನ್ನ ಕೊಟ್ರು, ಕಟ್ಟಡ ಕಾರ್ಮಿಕರಿಗೇನೆ ಪ್ರತ್ಯೇಕವಾಗಿ ಒಂದು ಸ್ಥಾನಮಾನವನ್ನ ಕೊಟ್ರು. ಆ ಸಂದರ್ಭದವರೆಗೂ ಏನು ಅವ್ರಿಗೆ ಕೆಲಸಕ್ಕೆ ಹೋಗ್ತಾ ಇರೋಂತ ಸಂದರ್ಭದಲ್ಲಿ ಅವರಿಗೆ ಕನಿಷ್ಠ ಒಂದು 5,000 ಸಹಾಯಧನವನ್ನ ನೀಡಿದ್ರು. ಅಲ್ಲಿವರೆಗೂ ಕೂಡ ಎಷ್ಟೋ ಜನ ಕಾರ್ಮಿಕರಿಗೆ ಈ ವಿಷಯನೇ ಗೊತ್ತಿರ್ಲಿಲ್ಲ. ಅದಕ್ಕೆ ಮುಂಚಿತವಾಗಿ ಏನಾದ್ರೂ ಕಾರ್ಮಿಕರು ಸವಲತ್ತುಗಳನ್ನ ಪಡ್ಕೊಳ್ತಾ ಇದ್ದಾರೆ, ಈ ವಿಚಾರವನ್ನ ತಿಳ್ಕೊಂಡಿದ್ದಾರೆ ಅಂದ್ರೆ ಪ್ರಮುಖವಾಗಿ ಸಂಘಟನೆಗಳ ಪಾತ್ರ ಬಹು ದೊಡ್ಡದು. ಹೌದು. ಯಾಕೆ ಅಂದ್ರೆ ಸಂಘಟನೆಗಳು ಅವ್ರಿಗೆ ಯಾವುದೇ ಸಮಯದ ನಿಗದಿ ಇರಲ್ಲ. ಕಾರ್ಮಿಕರು ಯಾವ ಸಂದರ್ಭದಲ್ಲಿ ಬಂದ್ರು, ಸಂಜೆ 7 ಗಂಟೆ 6 ಗಂಟೆ ನಂತರ ಬಂದ್ರು, 10 ಗಂಟೆ ನಂತರ ಬಂದ್ರು, ಯಾವುದೇ ಸಂದರ್ಭದಲ್ಲಿ ಸಂಘಟನೆಯ ಒಂದು ಪ್ರಮುಖರಿಗೆ ಅಥವಾ ಮುಖಂಡರಿಗೆ ಕರೆ ಮಾಡಿದ್ರು ಅದಕ್ಕೆ ಸ್ಪಂದಿಸುವಂತ ಕೆಲಸ ಸಂಘಟನೆಯವರು ಮಾಡ್ತಾರೆ. ಅಥವಾ ಅವ್ರಿಗೆ ಸವಲತ್ತು ಸಿಕ್ಕಿಲ್ಲ ಅಂದ್ರೆ ಆ ಸವಲತ್ತನ್ನ ಯಾವ ರೀತಿಯಲ್ಲಿ ಅರ್ಜಿ ಹಾಕ್ಬೇಕು, ಯಾರನ್ನ ಸಂಪರ್ಕಿಸ್ಬೇಕು, ಅದು ಏಕೆ ಅರ್ಜಿ ತಿರಸ್ಕಾರ ಆಗಿದೆ, ಮತ್ತೆ ಅದನ್ನ ಪಡೆಯೋದಾಗೆ, ಮೇಲ್ಮನವಿ ಹೋಗೋದು ಹೇಗೆ ಅಂತ ಹೇಳಿ ಅರಿವು ಮೂಡಿಸ್ತಾ ಇರ್ತಕ್ಕಂಥದ್ದು ಇವತ್ತು ಸಂಘಟನೆಗಳೇ. ಕಾರ್ಮಿಕ ಇಲಾಖೆಯಲ್ಲಿ ಏನಾಗ್ತಾ ಇದೆ, ಅರ್ಜಿಯನ್ನ ತಗತ್ತಾರೆ, ಅದು ರಿಜೆಕ್ಟ್ ಆದ್ರೆ ಅವ್ರ ಗಮನಕ್ಕೆ ಹೋಗಲ್ಲ, ಒಂದು ಮೆಸೇಜ್ ಮೂಲಕನೋ ಅಥವಾ ಯಾವ ಕಾರ್ಮಿಕ ಸಂಘಟನೆ ರೆಪ್ರೆಸೆಂಟರ್ ಅಂತೇಳಿ ಅಲ್ಲೊಂದು ಮೆನ್ಷನ್ ಮಾಡಿರ್ತೀವಿ, ಇಂದ ಸಂಘಟನೆಯಿಂದ ನಾವು ಇವರನ್ನ ಗುರುತಿಸಿದೀವಿ ಅಂತೇಳಿ, ಆ ಸಂಘಟನೆ ಗಮನ ತರದಾಗ್ಲಿ ಈ ರೀತಿಯ ಕೆಲಸಗಳನ್ನ ಕಾರ್ಮಿಕ ಇಲಾಖೆಗಳು ಮಾಡ್ತಾ ಇಲ್ಲ. ಹಾಗಾಗಿ ಇವತ್ತೇನಾದ್ರೂ ಕಾರ್ಮಿಕರಿಗೆ ಸವಲತ್ತುಗಳು ಸಿಗ್ತಾ ಇದಾವೆ ಅಂದ್ರೆ ಅದಕ್ಕೆ ಪ್ರಮುಖ ಪಾತ್ರ ಸಂಘಟನೆಗಳಾಗಿದೆ, ಮತ್ತೆ ಸಂಘಟನೆಯ ಮುಖಂಡರುಗಳದು ಇವತ್ತಿದೆ. ಸರ್ ಅದೇ ನಿಟ್ಟಿನಲ್ಲಿ ತಾವು ಕೂಡ ನೆರವು ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘವನ್ನ ಸ್ಥಾಪನೆ ಮಾಡಿ ರಾಜ್ಯಾದ್ಯಂತ ಕಾರ್ಮಿಕರ ಕಲ್ಯಾಣಕ್ಕಾಗಿ ಹಲವು ಕೆಲಸ ಕಾರ್ಯಗಳನ್ನ ಮಾಡ್ತಾ ಬರ್ತಾ ಇದ್ದೀರಿ ಸರ್. ತಮ್ಮ ಒಂದು ಸಂಘದ ಪರಿಚಯ ಆಗಿರ್ಬೋದು, ಈ ಸಂಘದ ಮುಖಾಂತರ ತಾವು ಮಾಡ್ತಿರೋಂಥ ಅಭಿವೃದ್ಧಿ ಕೆಲಸಗಳ ಕುರಿತು ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ತಿಳಿಸ್ಕೊಡಿ ಸರ್. ನೆರವು ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘ ಸುಮಾರು 10 ವರ್ಷಗಳಿಂದ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಈಗಾಗಲೇ ಸುಮಾರು 30ಕ್ಕೂ ಹೆಚ್ಚು ಶಾಖೆಗಳನ್ನ ತೆರೆದು ಯಾವ ರಾಜ್ಯದ ಯಾವ ಮೂಲೆಯಿಂದ ಕಾರ್ಮಿಕ ಕೇವಲ ಕರೆ ಮೂಲಕ ಮಾಹಿತಿ ಕೇಳಿದ್ರು ಅಥವಾ ಕರೆ ಮೂಲಕ ತಮ್ಮ ಸಮಸ್ಯೆಗಳನ್ನ ಅಳಲನ್ನು ತೋಡ್ಕೊಂಡಾಗ ನಮ್ಮ ಸಂಘಟನೆ ಖುದ್ದಾಗಿ ನಿಂತು ಅವ್ರ ಸಮಸ್ಯೆ ಏನಿದೆ ಅಥವಾ ಅವ್ರಿಗೆ ಏನು ಸೌಲಭ್ಯಗಳು ಸಿಗ್ತಿಲ್ಲ ಅಂತೇಳಿ ಈಗ ಆಲ್ರೆಡಿ 30 ಶಾಖೆಗಳು ನಮ್ಗೆ ಹೆಚ್ಚಿನದಾಗಿ ಉತ್ತರ ಕರ್ನಾಟಕ ಮೂಲ ಬುನಾದಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರ್ದು. ನಮ್ಮ ಒಂದು ಸಂಸ್ಥೆಯ ಸಂಘದ ಅಭಿವೃದ್ಧಿಗೆ ಉತ್ತರ ಕರ್ನಾಟಕ ಭಾಗದ ಯಾದಗಿರಿಯಿಂದ ಆರಂಭ ಆದಂತಹ ಇದೊಂದು ನೆರವು ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘ ಇವತ್ತು 30ಕ್ಕೂ ಹೆಚ್ಚು ಶಾಖೆಗಳನ್ನ, ಈ ನೆರವು ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕ ಸಂಘದ ವಿಶೇಷತೆ ಏನಂದ್ರೆ ಹೇಗೆ ಕಾರ್ಮಿಕರಿಗೆ ತಲುಪ್ತಾ ಇದೆ ಅಂದ್ರೆ ಇವತ್ತೇನಾದ್ರು ಪ್ರತಿಯೊಂದು ಶಾಖೆಗಳು ಕೂಡ ತನ್ನದೇ ಆದ ಕಚೇರಿಯನ್ನ ಹೊಂದಿರಬೇಕು. ಕೇವಲ ಅಲ್ಲಿ ಒಬ್ಬ ಹುದ್ದೆಯನ್ನು ಕೊಟ್ಟು ಒಬ್ಬ ಅಧ್ಯಕ್ಷ ಸ್ಥಾನವನ್ನ ಪಡೆದು ಹಾಗೆ ಕಾರ್ಮಿಕರ ಜೊತೆ ಒಂದು ಬಾಂಧವ್ಯವನ್ನ ಬೆಳೆಸೋದು ವ್ಯವಹಾರ ಮಾಡ್ತಕ್ಕಂಥದ್ದಲ್ಲ. ಕಾರ್ಮಿಕರಿಗೆ ಎಟಕ್ಬೇಕು, ಯಾವುದೇ ಸಂದರ್ಭದಲ್ಲಿ ಬಂದ್ರು ಕಾರ್ಮಿಕರ ಕಚೇರಿ ಬಂದು ಅವರು ಕೆಲಸವನ್ನ ಪಡ್ಕೊಳ್ಬೇಕು. ಈ ನಿಟ್ಟಿನಲ್ಲಿ ಎಲ್ಲಾ ಒಂದು ಶಾಖೆಗಳಲ್ಲಿ ನಾವು ಕಾರ್ಮಿಕರ ಅಂದ್ರೆ ಕಚೇರಿ ಕಾರ್ಯಾಲಯವನ್ನ ತೆರೆದು ಕೆಲಸವನ್ನ ನಿರ್ವಹಿಸ್ತಾ ಇದೀವಿ. ಈಗಾಗಲೇ ಸುಮಾರು 10 ರಿಂದ 15 ಸಾವಿರ ಕಾರ್ಮಿಕರಿಗೆ ನಾವು ಸೇವೆಯನ್ನ ಸಲ್ಲಿಸಿದೀವಿ. ಹಾಗಾಗಿ ಕಾರ್ಮಿಕರಿಗೆ ಯಾವುದೇ ಸಂದರ್ಭದಲ್ಲಿ ಎಂತಹ ಸಮಸ್ಯೆ ಆಗಿರ್ಬೋದು, ನಮ್ಮ ನೆರವು ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಸಂಪರ್ಕಿಸಿದ್ರೆ ಅವ್ರಿಗೆ ಖಂಡಿತವಾಗಿ ನ್ಯಾಯವನ್ನ ಕೊಡುವಂತ ಕೆಲಸವನ್ನ ನಾವು ಮಾಡ್ತೀವಿ. ಸರ್ ಹಾಗೇನೆ ಈ ಕಾರ್ಯಕ್ರಮವನ್ನು ಕೇಳ್ತಿರೋಂಥ ಯಾವುದೇ ಕಾರ್ಮಿಕರಾಗಿರ್ಬೋದು ಸರ್, ಯಾವುದೇ ರೀತಿಯ ಸಮಸ್ಯೆಗಳಿಗೆ ಒಳಗಾದಂಥ ಸಂದರ್ಭದಲ್ಲಿ ಅಥವಾ ತನ್ನ ಹಕ್ಕುಗಳನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಏನಾದರೂ ಸವಾಲುಗಳು ಎದುರಾದಂಥ ಸಂದರ್ಭದಲ್ಲಿ ತಮ್ಮ ಸಂಘವನ್ನು ಯಾವ ರೀತಿ ಸಂಪರ್ಕಿಸಬೇಕಾಗುತ್ತೆ ಸರ್? ಸರಗೂರು ಹಾಗೂ ಶ್ರೀಕೋಟೆಗೆ ಸಂಬಂಧಪಟ್ಟಂತೆ ಸ್ಥಳೀಯವಾಗಿ ಸಂಪರ್ಕಿಸಬಹುದು ಸರ್. ಈಗ ಎಲ್ಲಾ ಜಿಲ್ಲೆಗಳಲ್ಲಿ ನಮ್ಗೆ ಪ್ರಮುಖ ಮುಖಂಡರು ಇದ್ದಾರೆ. ಯಾವ ಜಿಲ್ಲೆಯಿಂದ ನಮ್ಗೆ ಕರೆ ಮಾಡಿದ್ರೆ ನಮ್ಮ ಹೆಲ್ಪ್ ಲೈನ್ ನಂಬರ್ ಇದೆ 7795661947. ಈ ಸಂಖ್ಯೆಗೆ ಕರೆ ಮಾಡಿದ್ರೆ ಯಾವ ಜಿಲ್ಲೆಯಲ್ಲಿ ಸಮಸ್ಯೆ ಇದೆ ಆ ಜಿಲ್ಲೆಗೆ ಸಂಬಂಧಪಟ್ಟಂತಹ ಪ್ರಮುಖ ಕಾರ್ಮಿಕ ಮುಖಂಡರನ್ನ ಅಥವಾ ಅಲ್ಲಿ ಪದಾಧಿಕಾರಿಗಳನ್ನ ಸಂಪರ್ಕಿಸಿ ಅವ್ರಿಗೆ ಏನ್ ಸಮಸ್ಯೆ ಆಗಿದೆ ಅದನ್ನ ಬಗೆಹರಿಸುವಂತ ಕೆಲಸವನ್ನು ನಾವು ಮಾಡ್ತೀವಿ.
ಭಾಳ ಸಂತೋಷ ಸರ್. ಸಾಕಷ್ಟು ವಿಚಾರಗಳನ್ನು ಈ ಕಾರ್ಮಿಕರ ದಿನಾಚರಣೆ ಕುರಿತಾಗಿರ್ಬೋದು, ಕಾರ್ಮಿಕರಿಗೆ ಇರುವಂಥ ನೀತಿ ನಿಯಮಗಳ ಕುರಿತು ಭಾಳಷ್ಟು ಮಾಹಿತಿಯನ್ನು ಹಂಚ್ಕೊಳ್ತಾ ಬಂದ್ರಿ ಸರ್. ಸರ್, ಈಗ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬರ್ತಾಯಿದ್ದೀವಿ ಸರ್. ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಿರುವಂಥ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು ಅಥವಾ ಸಮುದಾಯದ ಕಾರ್ಮಿಕರಿಗೆ ಸರ್, ತಮ್ಮ ಒಂದು ಹಕ್ಕು ಹಾಗೂ ಕರ್ತವ್ಯಗಳನ್ನು ನಿರ್ವಹಿಸಿ ತಮ್ಮ ಒಂದು ಅಭಿವೃದ್ಧಿಯನ್ನು ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಅವರಿಗೆ ಏನು ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ ಸರ್? ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನದ ಪ್ರಯುಕ್ತ ಕಾರ್ಮಿಕರಿಗೆ ಮೊದಲನೆಯದಾಗಿ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತೀನಿ. ಏನು ಶ್ರಮವೇ ದೇವರೆಂದು ಭಾವಿಸಿ ಹಗಲಿರುಳು ದುಡಿದು ದೇಶದ ಅಭಿವೃದ್ಧಿಗೆ ಬುನಾದಿಯಾಗಿರುವ ಎಲ್ಲ ಶ್ರಮಜೀವಿಗಳಿಗೆ, ಕಾಯಕ ಯೋಗಿಗಳಿಗೆ, ಕಾರ್ಮಿಕ ದೇವರುಗಳಿಗೆ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಕಠಿಣ ಪರಿಶ್ರಮಕ್ಕೆ ಗೌರವ, ತ್ಯಾಗ ಮತ್ತು ಬದ್ಧತೆಯನ್ನ ಆಚರಿಸುವ ಇವತ್ತು ವಿಶೇಷ ದಿನ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ಲಿ. ಕಾರ್ಮಿಕರೇ ದೇಶದ ಬೆನ್ನೆಲುಬು. ವಿಶ್ವವನ್ನ ನಿರ್ಮಿಸುವ, ಅಭಿವೃದ್ಧಿಪಡಿಸುವ ಕೈಗಳಿಗೆ ನನ್ನ ವಂದನೆಗಳು. ಈ ದಿನ ಕಾರ್ಮಿಕರ ಹಕ್ಕುಗಳು ಮತ್ತು ಶೋಷಣೆ ಮುಕ್ತ ಸಮಾಜದ ಮಹತ್ವವನ್ನ ನೆನಪಿಸ್ತಿದೆ. ಎಲ್ಲ ಕಾರ್ಮಿಕರ ವರ್ಗಕ್ಕೆ ಶುಭವಾಗ್ಲಿ. ಕಾರ್ಮಿಕರಿಗಾಗಿ ವಿಶೇಷ ಸಂದೇಶ ಅಂದ್ರೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಬದ್ಧತೆ ಎಂದಿಗೂ ವ್ಯರ್ಥವಾಗುವುದಿಲ್ಲ. ನೀವು ಮಾಡುವ ಕೆಲಸ ಸಮಾಜವನ್ನ ಮುನ್ನಡೆಸುತ್ತದೆ. ಮೇ 1ರ ಈ ವಿಶೇಷ ದಿನದಂದು ನಿಮ್ಮ ಶ್ರಮಕ್ಕೆ ಗೌರವ ಸಲ್ಲಿಸುತ್ತಾ ನಿಮಗೆ ಸುಖ, ಶಾಂತಿ ಮತ್ತು ಯಶಸ್ಸು ಸಿಗಲೆಂದು ಹಾರೈಸುತ್ತಾ, ಯಾವುದೇ ಸಂದರ್ಭದಲ್ಲಿ ನಿಮ್ಗೆ ಕಠಿಣವಾದ ಸಮಸ್ಯೆಗಳು ಅಥವಾ ಮಾಹಿತಿ ಬೇಕಾದಲ್ಲಿ ನೆರವು ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕ ಸಂಘವನ್ನ ಸಂಪರ್ಕಿಸಿ. ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಇದ್ರ ಮಾಹಿತಿ ಸಿಗುತ್ತೆ. ಹಾಗೆ ಏನು ಜನಧ್ವನಿ ರೇಡಿಯೋ ಕೂಡ ಈ ಸಂದರ್ಭದಲ್ಲಿ ಕಾರ್ಮಿಕರ ದಿನಾಚರಣೆ ಶುಭಾಶಯಗಳನ್ನು ತಿಳಿಸ್ತಾ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ ತಮಗೆ. ಭಾಳ ಸಂತೋಷ ಸರ್. ಇಷ್ಟೊತ್ತು ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಈ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆಯ ಹಿನ್ನೆಲೆ ಆಗಿರ್ಬೋದು, ಇದರ ಗುರಿ ಉದ್ದೇಶಗಳು, ಹಾಗೆಯೇ ಈ ವರ್ಷದ ಘೋಷವಾಕ್ಯ ಆಗಿರ್ಬೋದು, ಹಾಗೆಯೇ ಕಾರ್ಮಿಕರ ಕೆಲಸಕ್ಕೆ ಸಂಬಂಧಪಟ್ಟಂತೆ ಇರುವಂಥ ಕರ್ತವ್ಯದ ನೀತಿ ನಿಯಮಗಳು, ಅವರಿಗೆ ಒದಗಿಸಬೇಕಾದಂಥ ಕನಿಷ್ಠ ಸೇವಾ ಸೌಲಭ್ಯಗಳಾಗಿರ್ಬೋದು, ಕಾರ್ಮಿಕರಿಗೆ ಸಂಬಂಧಪಟ್ಟಂಥ ಸಂವಿಧಾನಾತ್ಮಕ ಕಾನೂನುಗಳು, ಕಾಯ್ದೆಗಳ ಕುರಿತು ಭಾಳಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ. ಹಾಗೆಯೇ ಅಸಂಘಟಿತ ಕಾರ್ಮಿಕರಾಗಿರ್ಬೋದು, ಸಂಘಟಿತ ಕಾರ್ಮಿಕರಾಗಿರ್ಬೋದು, ತಮ್ಮ ಕಲ್ಯಾಣಕ್ಕಾಗಿ ಸರ್ಕಾರ ಏನೆಲ್ಲ ಸೇವಾ ಸೌಲಭ್ಯಗಳನ್ನು ಕೊಡ್ತಾ ಇದೆ, ಆ ಸೇವಾ ಸೌಲಭ್ಯಗಳನ್ನ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಇವರ ಕರ್ತವ್ಯಗಳು ಏನಿರುತ್ತೆ ಅನ್ನೋದು ಕುರಿತು, ಹಾಗೆಯೇ ತಾವು ನೆರವು ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾಗಿ ಈ ಸಂಘಟನೆ ಮುಖಾಂತರ ಈ ಒಂದು ಕಾರ್ಮಿಕರ ಕಲ್ಯಾಣಕ್ಕಾಗಿ ಹೇಗೆಲ್ಲ ಕೆಲಸವನ್ನು ಮಾಡ್ತಾ ಇದ್ದೀರ ಅನ್ನೋದು ಕುರಿತು ಬಹಳಷ್ಟು ಉಪಯುಕ್ತ ಹಾಗೂ ಸ್ಫೂರ್ತಿದಾಯಕ ಮಾಹಿತಿಯನ್ನು ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದಕ್ಕೆ, ಕಾರ್ಮಿಕರಲ್ಲಿ ಒಂದಷ್ಟು ಭರವಸೆಯನ್ನು ಮೂಡಿಸಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್. ಜನಧ್ವನಿ ರೇಡಿಯೋ ಕೂಡ ನಮ್ಮ ರಾಜ್ಯದ ಎಲ್ಲ ನಾಡಿನ ಕಾರ್ಮಿಕರ ವತಿಯಿಂದ ಕಾರ್ಮಿಕರ ದಿನಾಚರಣೆ ಶುಭಾಶಯಗಳನ್ನು ತಿಳಿಸ್ತಾ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆಯ ವಿಶೇಷತೆಯಾಗಿರ್ಬೋದು, ಇದರ ಹಿನ್ನೆಲೆ ಮತ್ತು ಗುರಿ ಉದ್ದೇಶಗಳು, ಹಾಗೆಯೇ ಕಾರ್ಮಿಕರಿಗೆ ಸಂಬಂಧಪಟ್ಟಂಥ ಅಭಿವೃದ್ಧಿ ಯೋಜನೆಗಳಾಗಿರ್ಬೋದು, ಸಂವಿಧಾನಾತ್ಮಕ ಕಾನೂನುಗಳಾಗಿರ್ಬೋದು, ಹಾಗೆಯೇ ಸಂಘಟಿತ ಹಾಗೂ ಅಸಂಘಟಿತ ಕಾರ್ಮಿಕರು ತಮ್ಮ ಅಭಿವೃದ್ಧಿ ಅಥವಾ ಕಲ್ಯಾಣಕ್ಕಾಗಿ ಸರ್ಕಾರ ಸೇವಾ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ಜರುಗಿಸ್ತಾ ಇದ್ರು, ಕಾರ್ಮಿಕರು ಒಂದು ಸಂಘಟಿತ ರೂಪದಲ್ಲಿ ಹೇಗೆಲ್ಲ ಸೇವಾ ಸೌಲಭ್ಯಗಳನ್ನ ಪಡ್ಕೊಂಡು ತಮ್ಮ ಅಭಿವೃದ್ಧಿಯನ್ನು ಮಾಡ್ಕೋಬೋದು ಅನ್ನೋದು ಕುರಿತು ಇದುವರೆಗೂ ಸಾಕಷ್ಟು ಮಾಹಿತಿಯನ್ನು ಹಾಗೂ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಂಥವರು ಬೆಂಗಳೂರಿನ ನೆರವು ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ಅಶ್ವಥ್ ಮರಿಗೌಡರವರು. ಇದಾಗಿತ್ತು ಇವತ್ತಿನ ನಮ್ಮ ವಿಶ್ವ ಕಾರ್ಮಿಕರ ದಿನಾಚರಣೆಯ ವಿಶೇಷ ಕಾರ್ಯಕ್ರಮ. ಮತ್ತೆ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಆ ದಿನದ ವಿಶೇಷತೆಯನ್ನು ಕುರಿತು ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.